ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಶ್ವೇತಭವನದಲ್ಲಿ ಟ್ರಂಪ್ ಕಾರ್ಯಕ್ರಮದಲ್ಲಿ ಶೂಟೌಟ್ ಆಗಿದೆ. ಗುಂಡಿನ ದಾಳಿ ನಡೆಸಿರುವಂಥ ವ್ಯಕ್ತಿಯ ಫೋಟೋ ಈಗ ಬಿಡುಗಡೆ ಮಾಡಲಾಗಿದೆ. ದಾಳಿಕೋರನ ಫೋಟೋವನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಕ್ಯಾಲಿಫೋರ್ನಿಯಾದ ಕೋಲ್ ಥೋಮಸ್ ಅಲೆನ್ ಅಂತೇಳಿ ಈತನಿಗೆ ಲಾಕ್ ಮಾಡಲಾಗಿದೆ. ಈಗ 31 ವರ್ಷದ ಕೋಲ್ ಥೋಮಸ್ ಅಲೆನ್ ಬಂಧನ ಆಗಿದೆ. ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ವ್ಯಕ್ತಿಯ ಬಂಧನ ಮಾಡಲಾಗಿದೆ. ಈಗ ತನಿಖೆ ಆಗಬೇಕಾಗತ್ತೆ. ಉದ್ದೇಶ ಏನಿರಬಹುದು ಅಂತೇಳಿ, ಒಂದು ಹೋಟೆಲ್ನಲ್ಲಿ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಏಕಾಏಕಿ ನುಗ್ಗಿ ಶೂಟೌಟ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಭದ್ರತಾ ವೈಫಲ್ಯ ಇತ್ತು ಅನ್ನೋದು. ಅದರ ಜೊತೆಗೆ ಇರಾನ್ ಜೊತೆಗೆ ಈ ರೀತಿಯಾಗಿ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ನಡೆಯುತ್ತೆ ಅಂತ ಹೇಳಿದ್ರೆ ನಾನಾ ಅನುಮಾನಗಳು, ಚರ್ಚೆಗಳು ಸಹಜವಾಗಿ ಹುಟ್ಟುಕೊಳ್ತಾ ಇದೆ. ಶ್ವೇತಭವನದಲ್ಲಿ ಟ್ರಂಪ್ ಕಾರ್ಯಕ್ರಮದ ಒಂದರಲ್ಲಿ ಶೂಟೌಟ್ ಆಗಿರುವಂಥ ಪ್ರಕರಣ ಇದು. ಗುಂಡಿನ ದಾಳಿಯನ್ನು ನಡೆಸಿರುವಂಥ ವ್ಯಕ್ತಿಯ ಬಂಧನ ಆಗಿದೆ. ಜೊತೆಗೆ ಆತನ ಫೋಟೋವನ್ನು ಕೂಡ ಈಗ ಬಿಡುಗಡೆ ಮಾಡಲಾಗಿದೆ. ದಾಳಿಕೋರನ ಫೋಟೋವನ್ನು ಬಿಡುಗಡೆ ಮಾಡಿರುವಂಥದ್ದು ಟ್ರಂಪ್. ಕ್ಯಾಲಿಫೋರ್ನಿಯಾದ ಕೋಲ್ ಥೋಮಸ್ ಅಲೆನ್ ಅಂತೇಳಿ ಆತನ ಹೆಸರು ಕೋಲ್ ಥೋಮಸ್ ಅಲೆನ್. 31 ವರ್ಷ ಆತನಿಗೆ. ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ವ್ಯಕ್ತಿಯ ಬಂಧನ ಮಾಡಲಾಗಿದೆ. ಸಹಜವಾಗಿ ಇರುವಂಥ ಅನುಮಾನಗಳು, ಹಾರ್ಮೂಜನ್ನು ವಶಕ್ಕೆ ಪಡಿತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಅಥವಾ ಇರಾನ್ ವಿರುದ್ಧ ನಮ್ಮ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿಕೆಯ ಬೆನ್ನಲ್ಲೇ ಈ ರೀತಿಯ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿ ಅಂತ ಬಂದಾಗ ಸಹಜವಾಗಿ ಅನುಮಾನ ಅಂತೂ ಇದ್ದೇ ಇರುತ್ತೆ. ನೋಡಿ, ನೀವು ಫೋಟೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಒಂದು ವಿಂಡೋದಲ್ಲಿ ನೋಡ್ತಾ ಇದ್ರಿ, ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಅಂದರೆ ಆತನನ್ನು ಬಂಧನ ಮಾಡಲಾಗಿದೆ. ಈಗ ಆತನೇ ಕೋಲ್ ಥೋಮಸ್ ಅಲೆನ್ ಅಂತೇಳಿ ಆತನ ಹೆಸರು ಮಧ್ಯದ ವಿಂಡೋದಲ್ಲಿ ಗಮನಿಸ್ತಾ ಇದ್ರಿ. ತಕ್ಷಣ ಈ ಘಟನೆ ಆದ ತಕ್ಷಣ ಆತನಿಗೆ ಅಲ್ಲಿರುವಂಥ ಸಿಬ್ಬಂದಿಗಳು ಆತನಿಗೆ ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಉದ್ದೇಶ ಏನಿರಬಹುದು ಅನ್ನೋದು, ಅಂದರೆ ಅಲ್ಲೇ ಅವರ ದೇಶದಲ್ಲಿ, ಸ್ವತಃ ಅವರ ದೇಶದಲ್ಲಿ ಈ ರೀತಿಯ ಆಡಳಿತ ವಿರೋಧಿ ಇರೋದರಿಂದಾಗಿ, ಆಡಳಿತದ ಒಂದು ವಿರೋಧಿ ಅಲೆ ಇರೋದರಿಂದಾಗಿ ಈ ಒಂದು ಶೂಟೌಟ್ ಆಗಿದೆಯಾ, ಅಥವಾ ಇರಾನ್ ಮೇಲೆ ಈ ರೀತಿಯ ದಬ್ಬಾಳಿಕೆ ಮಾಡ್ತಿರೋದ್ರಿಂದಾಗಿ ಶೂಟೌಟ್ ಆಗಿದೆಯಾ, ಅಥವಾ ಈತನ ಪ್ಲಾನ್ ಏನಿತ್ತು, ಇದೆಲ್ಲವೂ ಕೂಡ ಅನುಮಾನ ಇದೆ. ಈಗ ಈ 31 ವರ್ಷದ ಕೋಲ್ ಥೋಮಸ್ ಅಲೆನ್ ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. 5-6 ಬಾರಿ ಗುಂಡನ್ನು ಹಾರಿಸಿದಾನೆ ಈತ, ಜಸ್ಟ್ ಬಚಾವಾಗಿರುವಂಥದ್ದಲ್ಲಿ. ಹಾಗಾದರೆ ಟಾರ್ಗೆಟ್ ಯಾರು ಅನ್ನೋದು, ಟ್ರಂಪ್ ಅವರೇ ಟಾರ್ಗೆಟ್ ಇದ್ದಿದ್ದ, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕು. ಹೋಟೆಲ್ ಅತಿಥಿಯಾಗಿ ಈತ ಎಂಟ್ರಿಯನ್ನು ಕೊಡ್ತಾನೆ ಅಲೆನ್. ಏಕಾಏಕಿ ಆ ಹೋಟೆಲ್ ಗೇಟ್ ಬಳಿಯೇ ಫೈರಿಂಗ್ ಶುರು ಮಾಡಿದ್ದಾನೆ. ಭದ್ರತಾ ಸಿಬ್ಬಂದಿಯ ಮೇಲೂ ಕೂಡ ಏಕಾಏಕಿ ಈತ ದಾಳಿ ಮಾಡಿದ್ದಾನೆ. ಇನ್ನು ಅನೇಕ ದಾಳಿಕೋರರು ಈ ಒಂದು ಗ್ಯಾಂಗಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ರು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಒಬ್ಬನೇನ ಈತನ ಜೊತೆ ಈತನ ಸಹಚರರು ಇದ್ರ ಅನ್ನೋದ್ರ ಬಗ್ಗೆ ಈಗ ಶಂಕೆ ಇದೆ. ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗುತ್ತೆ. ಒಬ್ಬನೇ ಬಂದು ಈ ರೀತಿಯಾಗಿ ಏಕಾಏಕಿ ಶೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ಅಥವಾ ಅವನ ಜೊತೆ ಬೇರೆ ಸಹಚರರು ಇದ್ರ, ಒಂದು ಗ್ಯಾಂಗ್ ಇದೆಯಾ ಅನ್ನೋದ್ರ ಬಗ್ಗೆ. ವಾಷಿಂಗ್ಟನ್ನಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಏಕಾಏಕಿ ಆ ಹೋಟೆಲ್ಗೆ ನುಗ್ಗಿ ಈ ರೀತಿಯಾಗಿ ಫೈರಿಂಗ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇಡೀ ವಿಶ್ವದಲ್ಲಿ ಆತಂಕ ಇದೆ. ಅಮೆರಿಕದಲ್ಲಿ ಆಗಾಗ ಈ ರೀತಿಯ ಫೈರಿಂಗ್ ಆಗ್ತಾನೇ ಇರುತ್ತೆ. ಅವರಿಗೆ ಬುಲೆಟ್ ಯಾರು ಕೊಡ್ತಾರೋ, ಬಂದೂಕು ಎಲ್ಲಿಂದ ಬರುತ್ತೋ, ಪಿಸ್ತೂಲ್ ಯಾರು ಕೊಡ್ತಾರೋ ಅದು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲೂ ಕೂಡ ಈ ರೀತಿಯಾಗಿ ಆವಾಗ ನಡೀತಾನೆ ಇರುತ್ತೆ ಗುಂಡಿನ ಚಕಮಕಿ ಅಮೆರಿಕ ಭಾಗದಲ್ಲಿ. ಆದರೆ ಅಮೆರಿಕದ ಅಧ್ಯಕ್ಷರ ಮೇಲೆ ಆಗತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂಥರ ಆಶ್ಚರ್ಯ ಆ್ಯಂಡ್ ಶಾಕಿಂಗ್ ನ್ಯೂಸ್ ಇದು. ಒಂದು ಹೋಟೆಲಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಒಳಗೆ ನುಗ್ತಾನೆ ಅಂತ ಹೇಳಿದ್ರೆ ಭದ್ರತಾ ವೈಫಲ್ಯ ಏನಾದರೂ ಇತ್ತ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕರ್ನಲ್ ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಜವಾಗ್ಲೂ ಸರ್ ಇದು ಒಂಥರ ಆತಂಕ
ಒಬ್ಬ ಅಮೆರಿಕ ಅಧ್ಯಕ್ಷನನ್ನು ಟಾರ್ಗೆಟ್ ಮಾಡಿ ಏಕಾಏಕಿ ಹೋಟೆಲ್ಗೆ ನುಗ್ಗಿ ಆತನ ಮೇಲೆ ಫೈರಿಂಗ್ ಆಗತ್ತೆ ಅಂತ ಹೇಳಿದ್ರೆ ಬೆಚ್ಚು ಬೀಳಿಸುವಂಥ ವಿಚಾರ ಇದು. ನಿಮ್ಮ ಅನಲೈಸ್ ಏನು ಅಂದರೆ ಇದು ಪ್ರೀ ಪ್ಲಾನ ಅಥವಾ ಹೇಗೆ ಇರಬಹುದು ಅಂತೇಳಿ? ಅಂದರೆ ಇರಾನ್ ಮೇಲೆ ನಡೀತಾ ಇರುವಂಥ ದಾಳಿಗೆ ಏನಾದರೂ ಲಿಂಕ್ ಇದೆಯಾ? ಇಲ್ಲ, ಇರಾನ್ಗೆ ಇದಕ್ಕ ಲಿಂಕ್ ಇಷ್ಟು ಬೇಗ ಕೊಡಕ್ ಆಗೋದಿಲ್ಲ. ಅದು ಸಬ್ಸಿಕ್ವೆಂಟ್ ಇನ್ನು ಸ್ವಲ್ಪ ಏನಂತಂದ್ರೆ ದಿವಸಗಳು ಹೋಗ್ಬೇಕು ಆ ತರ ಅಸೆಸ್ಮೆಂಟ್ ಮಾಡ್ಬೇಕಾದ್ರೆ. ಬಟ್ ತಮಗೆ ಗೊತ್ತಿದ್ದಂಗೆ ಇದು ಏನಂತಂದ್ರೆ ಟ್ರಂಪ್ದು ಸೆಕೆಂಡ್ ಟರ್ಮ್ ಎಲೆಕ್ಷನ್ ಒಂದು ರ್ಯಾಲಿಯಲ್ಲಿ ಕೂಡ ಶೂಟ್ಔಟ್ ಆಗಿತ್ತು. ಸೊ ಅದು ಆಗಿತ್ತು. ಅವಾಗ ಏನು ಇರಾನ್ದ ಪ್ರಶ್ನೆ ಇದ್ದಿದ್ದಿಲ್ಲ. ಬಟ್ ಅಲ್ಲಿ ಏನಂತಂದ್ರೆ ಅಮೆರಿಕದಲ್ಲಿ ಈ ಹಿಸ್ಟ್ರಿ ನೋಡ್ತಾ ಹೋದ್ರೆ 2 ರಾಷ್ಟ್ರಪತಿ ಏನಂತಂದ್ರೆ ಇದೇ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಒಂದು ಅಬ್ರಹಾಂ ಲಿಂಕನ್ ಮತ್ತು ಒಂದು ಜಾನ್ ಎಫ್ ಕೆನಡಿ. ಅದಾದ ನಂತರ ಇನ್ನೊಬ್ಬ ರೊನಾಲ್ಡ್ ರೇಗನ್ ಏನಂತಂದ್ರೆ ಶೂಟ್ ಔಟ್ ಆಗ್ತದ, 3-4 ಬುಲೆಟ್ಸ್ ಚೆಸ್ಟ್ಗೆ ಬಿದ್ರನು, ಬಟ್ ರಾಷ್ಟ್ರಪತಿ ಉಳಿತಾನೆ. ಸೊ ಅಲ್ಲಿ ಅಮೆರಿಕದಲ್ಲಿ ಒಂಥರ ಗನ್ ಕಲ್ಚರ್ ಏನಿದೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಇದಷ್ಟು ಸ್ಟ್ರಿಕ್ಟ್ ವಿಜಿಲೆಂಟ್ ಲೈಸೆನ್ಸ್ ಆ ಟೈಪ್ ಇಲ್ಲ. ಅಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಫ್ರೀಲಿ ಎಕ್ಸೆಸಿಬಲ್, ಫ್ರೀಲಿ ಅವೈಲಬಲ್ ಅಂತ ಅಮೆರಿಕದಲ್ಲಿ ಇದೆ. ಯಾಕಂದ್ರೆ ಇದಕ್ಕಿಂತ ಮೊದಲು ಎಷ್ಟೋ ಇನ್ಸಿಡೆಂಟ್ ಆದ್ರದ್ದು ಒಬ್ಬ ಮೆಂಟಲಿ ಡಿಸೇಬಲ್ಡ್ ಪರ್ಸನ್ ಸ್ಕೂಲ್ ಮಕ್ಕಳ ಮೇಲೆ ಶೂಟ್ಔಟ್ ಮಾಡಿದ್ದು ಇನ್ಸಿಡೆಂಟ್ ಇದೆ. ಮತ್ತೆ ಆಮೇಲೆ ಕೆಲವೊಂದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಶೂಟ್ಔಟ್ ಆದದ್ದಿದೆ. ಸೊ ಆಸ್ ಫಾರ್ ಆಸ್ ಅಮೆರಿಕ ಈಸ್ ಕನ್ಸರ್ನ್ಡ್ ಇದೇನು ದೊಡ್ಡ ವಿಷಯ ಅಲ್ಲ. ಈ ತರ ಒಂದು ಟ್ರ್ಯಾಕ್ ರೆಕಾರ್ಡ್ ಅಮೆರಿಕದಲ್ಲಿ ಇದೆ. ಬಟ್ ಈಗ ನಾವು ಸೆಕ್ಯೂರಿಟಿ ವೈಫಲ್ಯ ಅಂತ ಹೇಳ್ಬೇಕಾದ್ರೆ ಸೆಕ್ಯೂರಿಟಿ ವೈಫಲ್ಯ ಅಂತ ಡೆಫಿನೆಟ್ಲಿ ಇದೆ. ಬಟ್ 100% ಫುಲ್ ಪ್ರೂಫ್ ಸೆಕ್ಯೂರಿಟಿ ಇಡಕ್ಕೂ ಆಗೋದಿಲ್ಲ. ಯಾಕಂದ್ರೆ ಒಂದು ಸಣ್ಣ ಪಿಸ್ಟಲ್ ಏನಂತಂದ್ರೆ ಇತ್ತೀಚೆಗೆ ಮಾಡರ್ನ್ ವೆಪನ್ಸ್ ಹೆಂಗ್ ಬರ್ತಾವ ಅಂತಂದ್ರೆ ಅಗದಿ ಎಲ್ಲಾದ್ರೂ ಹೈಡ್ ಮಾಡ್ಕೊಂಡು ನೀವು ತಗೊಂಡು ಹೋಗ್ಬೋದು. ಸೊ ಆ ತರ ಏನಂತಂದ್ರೆ ಇವರು ಅಸಾಸಿನೇಟ್ ಮಾಡೋರಾಗ್ಲಿ ಶೂಟ್ ಮಾಡೋರಾಗ್ಲಿ ಅವರು ಏನಂತಂದ್ರೆ ಎಲ್ಲ ಇದನ್ನ ಪ್ಲಾನ್ ಮಾಡ್ಕೊಂಡು ಇದು ಏನಂತಂದ್ರೆ ಆ ಟೈಪ್ ತಯಾರಾಗ್ತಾರ. ಬಟ್ ಅಷ್ಟೇ ಟೈಟ್ ಸೆಕ್ಯೂರಿಟಿ ಅಮೆರಿಕ ರಾಷ್ಟ್ರಪತಿ ಇದೆ. ಅಷ್ಟು ಈಸಿಯಾಗಿ ಏನಂತಂದ್ರೆ ಈಗ ಪಿಸ್ಟಲ್ ಶೂಟಿಂಗ್ ಅಂತಂದ್ರೆ ಇಲ್ಲಿ ಯಾವಾಗ ಸಕ್ಸಸ್ಫುಲ್ ಆಗ್ತದಂದ್ರ ಶೂಟರ್ ಅಗದಿ ಕ್ಲೋಸ್ ರೇಂಜ್ ದಲ್ಲಿ ಇರ್ಬೇಕು. ಅಂದ್ರೆ ರಾಷ್ಟ್ರಪತಿ ಅವ್ರ ಮಧ್ಯದ ನಡುವೆ ಏನಪ್ಪಾ ಅಂದ್ರೆ ಒಂದು 50 ಮೀಟರ್ 60 ಮೀಟರ್ ಆ ಡಿಸ್ಟೆನ್ಸ್ ಇದ್ರೆ ಶಾರ್ಟ್ ಏಮ್ಡ್ ಶೂಟಿಂಗ್ ಇರ್ತದ. ಬಟ್ ಡಿಸ್ಟೆನ್ಸ್ ಇದು ಮಾಡಿದಂತಂದ್ರೆ ಎಷ್ಟೆಷ್ಟು ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದ ಅಷ್ಟು ಗುರಿ ತಪ್ಪತಕ್ಕಂತ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ಸೌಂಡ್ ಬಂದಿದೆ. ಅದು ಸೌಂಡ್ ಇನ್ನ ಒಬ್ಬನು ಫ್ಲೋರಿಡಾದಲ್ಲಿ ಫ್ಲೋರಿಡಾ ಇರ್ಬೇಕಲ್ಲ, ಇದು ಕ್ಯಾಲಿಫೋರ್ನಿಯಾ ಅಂತ ಒಬ್ಬ ಇದೇನಪ್ಪ ಅಂದ್ರೆ ಒಂದು ಸಸ್ಪೆಕ್ಟ್ ಏನಪ್ಪ ಅಂದ್ರೆ ಈಗ ಅರೆಸ್ಟ್ ಮಾಡಿದ್ದಾರೆ. ಇನ್ನು ನೋಡ್ಬೇಕು ಇದನ್ನ ಏನಂತಂದ್ರೆ ಯಾವ ತರ ಇದು ಹೋಗ್ತದಂತ ತಿಕ್ಕೊಂಡು. ಬಟ್ ಇರಾನ್ಗೆ ಕನೆಕ್ಟ್ ಮಾಡೋದಾದ್ರೆ ಇದಕ್ಕಿಂತ ಮೊದಲು ನಾವ್ ಏನೇ ಮಾತಾಡಿದ್ರು ಇದು ಅಥೆಂಟಿಕ್ ಇರೋದಿಲ್ಲ. ಜಸ್ಟ್ ಏನಂತಂದ್ರೆ ಏನೇನೋ ನ್ಯೂಸ್ಗಳು ಕೇಳಿ ಬರ್ತದ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಇರಾನ್ದವ್ರು ಹೇಳಿದ್ರು ಅವಾಗ ಯುದ್ಧ ಸ್ಟಾರ್ಟ್ ಮಾಡೋ ಫಸ್ಟ್ ವೀಕ್ ಏನೋ ಆಗಿತ್ತು. ಅವರ್ ಸ್ಲೀಪರ್ ಸೆಲ್ಸ್ ನಮ್ದು ಆಕ್ಟಿವ್ ಇದೆ. ದಿಸ್ ಟೈಮ್ ಶೂಟರ್ ವಿಲ್ ನಾಟ್ ಮಿಸ್ ದ ಬುಲೆಟ್ ಅಂತ. ವೆಂಕಟೇಶ್ ಸರ್ ಇನ್ನೊಂದು ವಿಚಾರ, ಅಲ್ಲಿ ಈ ಟ್ರಂಪ್ ಅವರ ಕ್ಷಣಕ್ಕೊಂದು ಹೇಳಿಕೆ ಇದೆಯಲ್ಲ, ಈಗ ಹೇಳಿಕೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಡೋದು ಇದೆಲ್ಲವೂ ಕೂಡ ಅವರಿಗೆ ಮುಳು ಆಗ್ತಿದೆ ಅಂತ ಅನ್ಸುತ್ತಾ? ಎಸ್ ಅಮೆರಿಕದವ್ರಿಗೆ ಅವ್ರು ಏನಪ್ಪಾ ಅಂದ್ರೆ ಇಸ್ ಬಿಕಮ್ ಎ ಬಿಗ್ ಹೆಡ್ಏಕ್. ಒಂಥರ ಏನಂತಂದ್ರೆ ಡೇ ಬೈ ಡೇ ಸ್ಟೇಟ್ಮೆಂಟ್ಸ್ ಮತ್ತೆ ಒಂದು ಅಮೆರಿಕ ಅಂತ ರಾಷ್ಟ್ರ ಏನಪ್ಪಾ ಅಂದ್ರೆ ಒಂದು ಸಣ್ಣ ಮಿಡ್ಲ್ ರ್ಯಾಂಕ್ಡ್ ನೇಷನ್ ಇರಾನ್ ಜೊತೆಗೆ ಇದೇನಪ್ಪಾ ಅಂದ್ರೆ ಯುದ್ಧದಲ್ಲಿ ಅಷ್ಟು ಜಯ ತೋರಿಸೇ ಇಲ್ಲ. ಇದೆಲ್ಲ ಫ್ರಸ್ಟ್ರೇಷನ್ ಅಮೆರಿಕದ ಜನರದಲ್ಲಿ ಇರುತ್ತೆ. ಮತ್ತೆ ಏನಂತಂದ್ರೆ ಇನ್ನೊಂದು ದೊಡ್ಡ ವಿಷಯ ಹೇಳ್ಬೇಕಂತಂದ್ರೆ ಅಲ್ಲಿ ಆರ್ಮಿ, ಏರ್ ಫೋರ್ಸ್, ನೇವಿ ಇವ್ರದ್ದು ಟಾಪ್ ರ್ಯಾಂಕಿಂಗ್ ಜನರಲ್ಸ್, ಅಡ್ಮಿರಲ್ಸ್ ಮತ್ತೆ ಏನಪ್ಪಾ ಅಂದ್ರೆ ಅವ್ರು ಏನಿದ್ದಾರಲ್ಲ ಆಫೀಸರ್ಸ್ ಎಷ್ಟೋ ಜನರು ರಿಸೈನ್ ಮಾಡಿದ್ದಾರೆ, ಎಷ್ಟೋ ಜನರನ್ನ ಸ್ಯಾಕ್ ಮಾಡಿದ್ದಾರೆ. ಇದು ಕಾರಣ ಏನಂತಂದ್ರೆ ಅವ್ರು ಹೇಳೋ ಪ್ರಕಾರ ಈಗ ರಾಷ್ಟ್ರಪತಿ ಕೊಟ್ಟಂತ ಆಜ್ಞೆ ಒಂದ್ ವೇಳೆ ಅದು ಸರಿ ಇದ್ರೆ ಅಷ್ಟೇ ನಾವು ಒಬ್ಬ ಮಾಡ್ತೀವಿ, ಸರಿ ಇರ್ಲಿಲ್ಲಪ್ಪ ನಾವು ರೆಫ್ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಏನಪ್ಪಾ ಅಂದ್ರೆ ಓತ್ ಟೇಕಿಂಗ್ ನಮ್ದು ಏನಿತ್ತು, ನಮ್ದು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಓತ್ ತಗೊಂಡ್ವಿ. ರಾಷ್ಟ್ರಪತಿ ಏನಂತಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡಲಿಲ್ಲಪ್ಪ ಅಂದ್ರೆ ದೇ ಆರ್ ರೆಡಿ ಟು ರಿಸೈನ್ ಆಲ್ಸೋ. ಅಂಡ್ ಕೆಲವ್ರನ್ನ ಸ್ಯಾಕ್ ಕೂಡ ಮಾಡಿದ್ದಾರೆ, ಫೈರ್ ಕೂಡ ಮಾಡಿದ್ದಾರೆ. ಸೊ ಈ ತರ ಇನ್ಸಿಡೆಂಟ್ ನೋಡಿದ್ರೆ ಅಲ್ಲಿ ವಿತಿನ್ ಏನಂತಂದ್ರೆ ಡಿಫೆನ್ಸ್ ಫೋರ್ಸಸ್ ಒಂದು ಅನ್ರೆಸ್ಟ್ ಇದೆ. ಆಮೇಲೆ ಇಲ್ಲಿ ಸಿಪಾಯಿ ಶಿಪ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಊಟ ಸಿಗ್ಲಾರ್ದು
ಅಂದ್ರೆ ಒಂದು ಯುದ್ಧದ ಒಂದು 2 months ವರೆಗೆ ಏನಪ್ಪಾ ಸೀದಲ್ಲಿರೋದು ಫ್ರಸ್ಟ್ರೇಷನ್ ಇದೇನಂತಂದ್ರೆ ಬಹಳಷ್ಟು ಸೈನಿಕರಲ್ಲಿ ಅಲ್ಲಿ ಬಂದಿದೆ. ಸೊ ಈ ತರ ಆಗಿ ಮತ್ತೆ ಬೇರೆ ರಾಷ್ಟ್ರಗಳಿಂದ ಯಾವ್ದು ಸಪೋರ್ಟ್ ಇದಿರ್ಲಾರ್ದೊಂದು ಅಮೆರಿಕಾಗ ಏನಪ್ಪಾ ಅಂದ್ರೆ ಯಾವ ಪೊಸಿಷನ್ಗೆ ಕೆಲವರು ಅಮೆರಿಕ ತಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡೋರು ಇರ್ತಾರೆ. ಒಬ್ಬ ರಾಷ್ಟ್ರಪತಿ ಈ ತರ ತನ್ನ ಬಿಹೇವಿಯರ್ ದಿಂದ ಆ ರಾಷ್ಟ್ರಕ್ಕೆ ಏನಪ್ಪಾ ಅಂದ್ರೆ ಅಗೌರವ ಆಗದಿದ್ರೆ ಮತ್ತೆ ಜನರಲ್ ಇನ್ನೂ ಬೇಸರಕ್ಕೆ ಬರ್ತದೆ. ಸೊ ಹಂಗ್ ನೋಡಕತ್ತಿದ್ರೆ ಟ್ರಂಪ್ ಬಹಳಷ್ಟು ಆಂಗಲ್ ದಿಂದ ಒಂದು ಅಸಾಸಿನೇಷನ್ ಪ್ಲಾಟ್ ಸಲುವಾಗಿ ಒಂದು ಪೊಟೆನ್ಶಿಯಲ್ ಟಾರ್ಗೆಟ್ ಅಂತೂ ಡೆಫಿನೆಟ್ಲಿ ಇದ್ದಾರೆ. ಅಂದ್ರೆ ವೆಂಕಟೇಶ್ವರ ಯಾವುದೇ ರೀತಿಯಾಗಿ ಇರಾನ್ ಮತ್ತೆ ಅಮೆರಿಕ ಲಿಂಕ್ ಹಾಕೋದು ಸದ್ಯಕ್ಕೆ ಬೇಡ ಅಂತ ಹೇಳ್ತಿದ್ರಿ. ಇದು ಟ್ರಂಪ್ ಅವರಿಗೆ ಪ್ಲಸ್ ಆಗತ್ತಾ? ಅಂದ್ರೆ ಬೇಕಾಬಿಟ್ಟಿಯಾಗಿ ಇರಾನೇ ಈ ತರ ಪ್ಲಾನ್ ಮಾಡಿದ್ದು ಅನ್ನೋದು ಮತ್ತೆ ಅವರಿಗೆ ಬೂಸ್ಟ್ ಕೊಡುತ್ತಾ, ಹೇಗೆ ಇದು? ಎಸ್ ಪ್ರಾಬಲಿ ಇವು ಎಲ್ಲ ಏನಪ್ಪಾ ಫಾಲ್ಸ್ ಫ್ಲಾಗ್ ಅಂತಾರೆ. ಅದಕ್ಕೆ ಬೇಕಂತಲ್ಲ ತಾವೇ ಅಟ್ಯಾಕ್ ಮಾಡಿಸ್ಕೊಂಡು ಒಂದು ಕಳೆದು ಹೋದಂತ ರೆಪ್ಯುಟೇಷನ್ ರಿಗೇನ್ ಮಾಡಕ್ಕೂ ಒಂದು ಇನ್ಸಿಡೆಂಟ್ ಇರ್ಬೇಕು. ಸೊ ಈ ತರ ಲಾಸ್ಟ್ ಟೈಮ್ ರಾಷ್ಟ್ರಪತಿ ಎಲೆಕ್ಷನ್ದಾಗ ಶೂಟ್ಔಟ್ ಆದಾಗ ಕಿವಿಯಲ್ಲಿ ಬಿದ್ದು ಉಳ್ಕೊಂಡ. ಬಟ್ ಅದು ಟ್ರಂಪ್ ಏನಪ್ಪಾ ಅಂದ್ರೆ ಸಿಂಪತಿ ವೇವ್ ಡೆವಲಪ್ ಆಯ್ತು. ಸೊ ಈ ತರ ಏನಂತಂದ್ರ ಒಬ್ಬ ರಾಷ್ಟ್ರಪತಿನ ಅಸಾಸಿನೇಷನ್ ಮಾಡಕ್ ಬರ್ತದಾರ ನೋಡಿ ಇರಾನ್ ಮುಂದಾಗಿದೆ ಅಂತಕೊಂಡು ಇನ್ನ ಮುಂದ ಅವ್ರು ಅಮೆರಿಕನ್ ಸ್ಟೇಟ್ಮೆಂಟ್ಸ್ ಏನ್ ಬರ್ತಾವ ಅದನ್ನ ನೋಡ್ಬೇಕು. ಬಟ್ ಇರಾನ್ ಸ್ಟೇಟ್ಮೆಂಟ್ಸ್ ಏನ್ ಬರ್ತದ ಅದನ್ನ ನೋಡ್ಕೋಬೇಕು. ಬಟ್ ಡೆಫಿನೆಟ್ಲಿ ಅದು ಒಂದು ಆಂಗಲ್ ನಾವು ರೂಲ್ ಔಟ್ ಮಾಡೋಂಗಿಲ್ಲ. ದಟ್ ಇಸ್ ಆಲ್ಸೋ ಪಾಸಿಬಿಲಿಟಿ. ಸಿಂಪತಿಗೆ ಏನ್ ಮಾಡ್ಬೇಕು, ಮತ್ತ ಕಳೆದ್ ಹೋದ ರೆಪ್ಯುಟೇಷನ್ ರಿಗೇನ್ ಮಾಡ್ತಾರ. ಇದನ್ನ ಈ ತರ ಏನಪ್ಪಾ ಅಂದ್ರೆ ಅಟೆನ್ಷನ್ ಡೈವರ್ಟ್ ಮಾಡ್ಕೊಂಡು ಈ ಇನ್ಸಿಡೆಂಟ್ ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿಂದ ಮಾಡಿಸಿ ಅದನ್ನ ಏನಪ್ಪಾ ಅಂದ್ರೆ ಅದು ಅವರಿಗೆ ಲಿಂಕ್ ಕೊಟ್ಬಿಡೋದು. ಇದು ಇಸ್ರೇಲ್ದವ್ರದ್ದು ಮತ್ತೆ ಇವ್ರದ್ದು ಅವ್ರ ಮಾಸ್ಟರ್ಸ್ ಇದ್ದಾರೆ ಈ ಟೈಪ್ ಕಾನ್ಸ್ಪರೆಸಿ ಹ್ಯಾಚ್ ಮಾಡೋದು. ಸೊ ಆ ತರನು ಇದೆ, ವಿ ಕ್ಯಾನಾಟ್ ರೂಲ್ ಔಟ್. ಬಟ್ ಈಗ ಅರೆಸ್ಟ್ ಆಗಿರುವಂತ ವ್ಯಕ್ತಿ ಡೆಮೋಕ್ರಸಿ ಪಾರ್ಟಿ ಅಂತ ಕೂಡ ಹೇಳಲಾಗ್ತಿದೆ ಸರ್. ಪಾರ್ಟಿ ಹೇಳಿದ್ವಲ್ಲ, ಇಟ್ ಈಸ್ ವೆರಿ ಏನಂತಂದ್ರ ಟೂ ಅರ್ಲಿ ಏನಪ್ಪಾ ಅಂದ್ರೆ ಒಂದು ಯಾವ್ದಕ್ಕೆ ಜಂಪ್ ಮಾಡೋದು ಜಡ್ಜ್ ಮಾಡೋದು ಬೇಡ. ಬಟ್ ಅವ್ರಿಗೆ ಅಂದ್ರೆ ಡೆಮೊಕ್ರೆಟಿಕ್ ಮಾಡಿದ್ರೆ ಅವ್ನು ಎಲೆಕ್ಷನ್ ರಿಪಬ್ಲಿಕ್ ಪಾರ್ಟಿಗೆ ಗೇನ್ ಆಗ್ಲಿ ಅಂತಕೊಂಡು ಮತ್ತ ಒಂದ್ ವೇಳೆ ಡೆಮೊಕ್ರೆಟಿಕ್ ಪಾರ್ಟಿ ಜೊತೆಗೆ ಲಿಂಕ್ ಇತ್ತಂತಂದ್ರೆ ಇವರೇ ಮಾಡಿಸಿರ್ತಾರ ಅವರು. ಏನಂತಂದ್ರೆ ಒಂದು ನವೆಂಬರ್ದಲ್ಲಿ ಇದೇನಪ್ಪ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇದೆಯಲ್ಲ, ಅದ್ರಲ್ಲಿ ಏನಾದ್ರು ಸ್ವಲ್ಪ ಯಾಕಂದ್ರೆ ಮಿಡ್ ಟರ್ಮ್ ಎಲೆಕ್ಷನ್ ಏನಾದ್ರು ಸೆಟ್ ಬ್ಯಾಕ್ ಆಯ್ತು ಟ್ರಂಪ್ಗೆ ಅಂತಂದ್ರೆ ಟ್ರಂಪ್ ಇಂಪೀಚ್ಮೆಂಟ್ ಆಗೋದು ಬ್ರೈಟ್ ಚಾನ್ಸಸ್ ಅದಾವ. ಅದ್ರ ಸಲುವಾಗಿ ಇವೆಲ್ಲ ಇಟ್ ಕುಡ್ ಬಿ ಏನಂತಂದ್ರೆ ಎಲ್ಲ ಇರ್ಬೋದು. ಯಾಕಂದ್ರೆ ಆ ಸೌಂಡ್ ಬಹಳಷ್ಟು ದೂರದಿಂದ ಕೇಳಿ ಬಂದದ, ಬುಲೆಟ್ ಸೌಂಡ್ ಆ ಒಂದು ಹಿಲ್ಟನ್ ಹೋಟೆಲ್ದಲ್ಲಿ. ಸೊ ಇದು ರಿಯಲ್ ಶೂಟರು ಅಥವಾ ಪ್ಲಾನ್ಡ್ ಶೂಟರು ಇದನ್ನ ಆಮೇಲೆ ಏನಂತಂದ್ರೆ ಸ್ವಲ್ಪ ದಿವಸಗಳಾದ ನಂತರ ಗೊತ್ತಾಗ್ತದ. ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅವರೇ ಹೇಳಿ ಅಮೆರಿಕದಲ್ಲಿ ಅವರು ಯಾವ್ದೋ ಮುಚ್ಚಿಡೋದಲ್ಲ, ಅಲ್ಲಿ ಜರ್ನಲಿಸಮ್ ಸ್ವಲ್ಪ ಫೇರ್ ಜರ್ನಲಿಸಮ್ ಇದೆ. ಸ್ವಲ್ಪ ವಿಷಯ ಏನಪ್ಪಾ ಅಂದ್ರೆ ಒಂದ್ 2-3 ದಿವಸ ಆದ ನಂತರ ಕ್ಲಾರಿಟಿ ಬರ್ಬೋದು ಅನಿಸ್ತದ. ಎಸ್ 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 ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಅಮೆರಿಕದಲ್ಲಿ ಗುಂಡಿನ ದಾಳಿಗೆ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಜಾಗ ಇಲ್ಲ ಅಂತ ಮೋದಿ ಹೇಳಿದ್ದಾರೆ. ಗುಂಡಿನ ದಾಳಿಯನ್ನ ಖಂಡಿಸಿದ್ದಾರೆ ಪ್ರಧಾನಿ ಮೋದಿ. ಟ್ರಂಪ್ ಸುರಕ್ಷಿತವಾಗಿರೋದಕ್ಕೆ ಮೋದಿ ಅವರು ಸಮಾಧಾನವನ್ನು ವ್ಯಕ್ತಪಡಿಸಿದರು. ಸೊ ಟ್ವೀಟ್ ಮೂಲಕ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಂದರೆ ಅಮೆರಿಕದಲ್ಲಿ ಆಗಿರುವಂತಹ ಗುಂಡಿನ ದಾಳಿಗೆ ಮೋದಿ ಕಡೆಯಿಂದ ಬರ್ತಾ ಇರುವಂತಹ ಟ್ವೀಟ್ ಇದು. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಅವಕಾಶ ಇಲ್ಲ, ಜಾಗ ಇಲ್ಲ ಅಂತ ಗುಂಡಿನ ದಾಳಿಯನ್ನ ಇಲ್ಲಿ ಮೋದಿ ಅವರು ಖಂಡಿಸಿದ್ದಾರೆ. ಟ್ರಂಪ್ ಸದ್ಯಕ್ಕಂತೂ ಸುರಕ್ಷಿತವಾಗಿದ್ದಾರೆ, ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ, ಇದು ಸಮಾಧಾನಕರ ಸುದ್ದಿ ಅನ್ನೋ ರೀತಿಯಲ್ಲಿ ಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಈಗಿರುವಂಥ ಪ್ರಶ್ನೆ ಏನಾಗ್ತಿದೆ ಅಮೆರಿಕದಲ್ಲಿ ಅಂತ. ಇರಾನ್ ಅಮೆರಿಕ ಮಧ್ಯೆ ನಡೀತಾ ಇರುವಂಥ ಸಂಧಾನದ ಮಾತುಕತೆಯ ಮಧ್ಯೆ ಈ ರೀತಿ ಗುಂಡಿನ ದಾಳಿ ಆಗಿದೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಏನಾದರೂ ಬೂಸ್ಟ್ ಕೊಡುತ್ತಾ ಅಂತೇಳಿ, ಯಾಕಂದರೆ ಸಿಂಪತಿ ಬೇಕಲ್ಲ, ಈಗ ಹೇಳೋಕ್ಕಾಗಲ್ಲ, ಟ್ರಂಪ್ ಏನು ಬೇಕಾದರೂ ಸ್ಟೇಟ್ಮೆಂಟ್ ಕೊಡ್ಬೋದು. ಸೊ ಹಂಗಾಗಿ ಕಾದು ನೋಡಬೇಕಾಗತ್ತೆ. ಆ ವ್ಯಕ್ತಿ ಈಗ ಅರೆಸ್ಟ್ ಆಗಿರುವಂಥ ಅಲೇನ್ ಏನಿದ್ದಾನೆ ಆತ ಕ್ಯಾಲಿಫೋರ್ನಿಯಾ ಅನ್ನೋದು ಗೊತ್ತಾಗ್ತಾ ಇದೆ. 33 ವರ್ಷ ಆತನಿಗೆ. ಸೊ ಏನು ಉದ್ದೇಶ ಇತ್ತು ಅನ್ನೋದು, ಯಾವ ಉದ್ದೇಶ ಇಟ್ಕೊಂಡು ಈತ ದಾಳಿ ಮಾಡ್ದ, ಶೂಟೌಟ್ ಮಾಡ್ದ ಅಂತೇಳಿ 5-6 ಬಾರಿ ಗುಂಡನ್ನು ಹಾರಿಸ್ತಾನೆ.
ಜಸ್ಟ್ ಮಿಸ್ ಆಗಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಈಗ ಅರೆಸ್ಟ್ ಅಂತೂ ಮಾಡಲಾಗಿದೆ.